ರಾಶಿ ತುಲಾ ರಾಶಿ. ಈ ಒಂದು ರಾಶಿಯವರು ನಿಜವಾಗಲೂ ಕೂಡ ಬಹಳ ಅಳುದು ತೂಗಿ ಬಹಳ ಕ್ರಮಬದ್ಧವಾಗಿ ಜೀವನ ಮಾಡಿಸ್ತಕ್ಕಂತಹ ನಿಮಗೆ ಅದೃಷ್ಟ ಯೋಗಗಳು ಇರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಕೊಟ್ಟಾಗ ನಿಮ್ಮ ಇದ್ದಂಥ ಅದೃಷ್ಟಗಳು ಕೂಡ ಹೋಗುವಂಥದ್ದು ಸಾಧ್ಯತೆ ಇರುತ್ತೆ. ಆ್ಯಕ್ಚುಲಿ ಈ ತುಲಾ ರಾಶಿಯವರು ಬಹಳ ಒಳ್ಳೆಯವರು, ಮಾನಸಿಕ ಸ್ಥಿತಿ ಬಹಳ ಒಳ್ಳೆಯದು, ಸಡನ್ನಾಗಿ ಎಲ್ಲವನ್ನು ನಂಬಿಡ್ತಾರೆ. ಈ ರಾಶಿಯವರು ಕೂಡ ಆದಾಯಕ್ಕೆ ಮೀರಿ ಖರ್ಚು ಮಾಡುವಂಥ ಜನ ಅಂತಲೂ ಹೇಳ್ಬೋದು. ವೈಭವ ಲಕ್ಷ್ಮಿ, ವರಮಹಾಲಕ್ಷ್ಮಿ ಇಂಥ ಅಮ್ಮನವ್ರ ಪೂಜೆ ಮಾಡೋದ್ರಿಂದ ಅವರು ಬಹಳ ಒಳ್ಳೆಯದು. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರ ಹೌದಮ್ಮ. ತುಲಾ ರಾಶಿಯವರಮ್ಮ, ಈ ಒಂದು ರಾಶಿಯವರು ನಿಜವಾಗಲೂ ಕೂಡ ಭಾಳ ಅಳುದು ತೂಗಿ ಬಹಳ ಕ್ರಮಬದ್ಧವಾಗಿ ಜೀವನ ಮಾಡಿಸ್ತಕ್ಕಂತಹ ವ್ಯಕ್ತಿಗಳು. ಮೊದಲೇ ಅದು ನ್ಯಾಯ ತೀರ್ಮಾನವನ್ನು ಮಾಡುವಂಥ ಒಂದು ತಕ್ಕಡಿಯ ರಾಶಿ ಅಂತ ಹೇಳ್ತೀವಿ ನಾವು. ಹಾಗಾಗಿಯೇ ಇವರು ಬಹಳ ಉತ್ತಮ ಜನ. ಹಾಗೆಯೇ ರಾಷ್ಟ್ರಾಧಿಪತಿ ಶುಕ್ರನು ಕೂಡ ಆಗಿರ್ತಕ್ಕಂಥದ್ದು. ಈ ರಾಶಿಯವರು ಕೂಡ ಭಾಳ ಒಂದು ಕ್ರಿಯಾಶೀಲತೆ, ಸಂಭ್ರಮ, ಸಡಗರ, ಆಮೇಲೆ ಆದಾಯಕ್ಕೆ ಮೀರಿ ಖರ್ಚು ಮಾಡುವಂಥ ಜನ ಅಂತಲೂ ಹೇಳ್ಬೋದಮ್ಮ. ಸ್ವಲ್ಪ ಆ್ಯಕ್ಚುಲಿ ಇವರು ಸ್ವಲ್ಪ ರಾಯಲ್ ಲೈಫನ್ನು ಭಾಳ ಲೀಡ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ಅವರಲ್ಲಿ ಇಲ್ಲದೇ ಇದ್ರೂ ಕೂಡ ಅದು ಇನ್ನೆಲ್ಲೋ ಒಂದು ಹೊಂದಿಸ್ಬಿಟ್ಟು ಅದನ್ನು ವಿನಿಯೋಗ ಮಾಡಬೇಕು ಅನ್ನುವಂಥ ಜನ ಮತ್ತು ಆಶಾವಾದಿಗಳು ಬಹಳ. ಹಾಗಾಗಿಯೇ ಈ ಒಂದು ತುಲಾ ರಾಶಿಯವರು ಕೂಡ ಈ 2026ರಲ್ಲಿ ಭಾಳ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ಯಾಕಂತ ಹೇಳಿದ್ರೆ 6ನೇ ಮನೆಯಲ್ಲಿ ಶನಿ ಮಹಾರಾಜರಿದ್ದಾರೆ, 9ರಲ್ಲಿ ಗುರು ಇದ್ದಾರೆ. ಮುಖ್ಯವಾಗಿ ಶುಭ ಕಾರ್ಯಗಳು, ವಿವಾಹ ಕಾರ್ಯಗಳು, ಗೃಹ ಪ್ರವೇಶಗಳು, ಹೊಸ ಹೊಸ ಉದ್ಯೋಗ ವ್ಯವಹಾರಗಳು, ಅದರಲ್ಲೂ ರೈತಾಪಿ ಜನಗಳಿಗೆ ಭಾಳ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆಮೇಲೆ ನೀವು ಬೆಳೆದಂಥ ಬೆಲೆಗೆ ಒಳ್ಳೆಯ ಒಂದು ಗುಣಮಟ್ಟದ ಒಂದು ಬೆಲೆ ಬರ್ತಕ್ಕಂಥದ್ದು, ಶುಭ ಕಾರ್ಯಗಳು. 2026 ತುಲಾ ರಾಶಿಯವರಿಗೆ ಬಹಳನೇ ಶುಭ ಆಗ್ತಕ್ಕಂತಹ ಶುಭ ಫಲಗಳಿದೆ. ನೀವು ಹೆಚ್ಚಾಗಿ ನೀವು ಪಾಲಿಸಬೇಕಾಗಿರ್ತಕ್ಕಂಥದ್ದು ನೇಮಗಳಂತ ಹೇಳಿದರೆ, ನೀವು ಈ ಒಂದು ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಸಂದರ್ಭದಲ್ಲಿ ನಿಮ್ಮ ಕೈಯಾರೆನೇ ಯಾವುದೇ ಹಣಗಳನ್ನು ಸಾಲದ ರೂಪದಲ್ಲಿ ಕೊಡಬೇಡಿ. ಕೊಟ್ಟಂಥ ಹಣ ನಿಮಗೆ ವಾಪಸ್ ಬರಲಿಕ್ಕಿಲ್ಲ. ಆಮೇಲೆ ನೀವು ಹಾಕಿರ್ತಕ್ಕಂಥ ಬಟ್ಟೆಗಳನ್ನು ಕೂಡ ವಿನಾಕಾರಣ ಯಾರಿಗೊಬ್ಬರಿಗೆ ನೀವು ಕೊಡುವಂಥದ್ದು ಇಂಥದ್ದನ್ನು ಮಾಡಬೇಡಿ. ಯಾಕಂದರೆ ನಿಮಗೆ ಅದೃಷ್ಟ ಯೋಗಗಳು ಇರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಕೊಟ್ಟಾಗ ನಿಮ್ಮ ಇದ್ದಂಥ ಅದೃಷ್ಟಗಳು ಕೂಡ ಹೋಗುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಪ್ರತಿಯೊಂದು ನಿಮ್ಮ ಮನಸ್ಥಿತಿ ಹೇಗಿರುತ್ತಮ್ಮ, ಹಾಗೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಅದರ ಒಟ್ಟಿಗೆ ನಾವು ಒಂದು ಕನೆಕ್ಟ್ ಇದ್ದಾಗ, ಇವತ್ತು ವಾರ ಇಲ್ದಿರ್ತಕ್ಕಂಥ ಟೈಮಲ್ಲಿ ಹಣಗಳು ಕೊಡುವಂಥದ್ದು, ಅದಕ್ಕೆ ಬೆಳಗ್ಗೆ ಸಂಜೆ ಅಂತ ನೋಡೋ ಹಾಗಿಲ್ಲ, ಈಗ ದುಡಿಗೆ ಶ್ಯೂರಿಟಿ ಆಗುವಂಥದ್ದು, ಅಂದರೆ ಓವರ್ ಕಾನ್ಫಿಡೆನ್ಸ್ ಬಹಳ ಹೀಗೆ ಇರುತ್ತೆ ಅಂತ ಹೇಳಿ ಒಂದು ಇಮ್ಯಾಜಿನಲ್ಲಿ ಬದುಕುವಂಥ ಸಾಧ್ಯತೆ ಇರುತ್ತೆ. ಬಟ್ ಟ್ರೂ ಲೈಫ್ ಆಗಿರಲ್ಲ, ಸತ್ಯವಾದ ಲೈಫ್ ಆಗಿರೋದಿಲ್ಲ. ಆ್ಯಕ್ಚುಲಿ ಈ ತುಲಾ ರಾಶಿಯವರು ಭಾಳ ಒಳ್ಳೆಯವರು, ಮಾನಸಿಕ ಸ್ಥಿತಿ ಭಾಳ ಒಳ್ಳೆಯದು, ಸಡನ್ನಾಗಿ ಎಲ್ಲವನ್ನು ನಂಬಿಡ್ತಾರೆ. ಆಮೇಲೆ ಅವರು ತಕ್ಕಡಿ ತೂಕ ಮಾಡಿದಾಗ ಹೆಚ್ಚು ಕಮ್ಮಿ ಬರುತ್ತೆ, ಮತ್ತೆ ಸರಿ ಮಾಡಲಿಕ್ಕೆ ಮತ್ತೆ ಗೊಂದಲಗೀಡಾಗ್ತಾರೆ. ಅದಕ್ಕೆ ತುಲಾ ರಾಶಿಯವರು ಅವರ ಒಂದು ರಾಷ್ಟ್ರಾಧಿಪತಿ ಶುಕ್ರ ಆಗಿರ್ತಕ್ಕಂಥದ್ದು ಲಕ್ಷ್ಮಿ ಅಂತಲೂ ಹೇಳ್ಬೋದು. ಬಟ್ ಅದೇ ರಾಶಿಯಲ್ಲಿ ಶನಿ ಮಹಾರಾಜರು ಉಚ್ಚ ಸ್ಥಾನವೂ ಕೂಡ ಹಾಗೆಯೇ. ಅವರ ಶನೇಶ್ವರರ ಪೂಜೆ, ಅಮ್ಮನವರ ಪೂಜೆ, ವಿಶೇಷವಾಗಿ ಲಕ್ಷ್ಮೀ ಪೂಜೆ, ವರಮಹಾಲಕ್ಷ್ಮಿ ಅಂತ ಹೇಳ್ತೀವಮ್ಮ. ವೈಭವ ಲಕ್ಷ್ಮಿ, ವರಮಹಾಲಕ್ಷ್ಮಿ ಇಂಥ ಅಮ್ಮನವ್ರ ಪೂಜೆ ಮಾಡೋದ್ರಿಂದ ಅವ್ರು ಭಾಳ ಒಳ್ಳೆಯದಾಗುತ್ತೆ. ಯಾವ ಸಂಖ್ಯೆನ ಫಾಲೋ? ಸಂಖ್ಯೆ 6ಮ್ಮ. ಶುಕ್ರನ ಸಂಖ್ಯೆ. ಹೌದು, ಶುಕ್ರವಾರ ಶುಕ್ರ ಸಂಖ್ಯೆ. ಆಮೇಲೆ ನಿಮಗೆ ಸಾಧ್ಯವಾದಷ್ಟು ಪಿಂಕ್ ಕಲರ್ ಬಟ್ಟೆ, ಹಾಗೆ ಗೋಲ್ಡ್ ಕಲರ್ ಬಟ್ಟೆ, ಹಾಗೆ ಒಂದು ವೈಟ್ ಕಲರ್ ಬಟ್ಟೆ, ವೈಟ್ ಯೆಲ್ಲೋ ಇಂಥ ಲೈಟ್ ಕಲರ್ ಆಗಿರ್ತಕ್ಕಂಥ ಬಟ್ಟೆ, ಲೈಟ್ ಸ್ಕೈ ಬ್ಲೂ ಆಗಿರ್ತಕ್ಕಂಥ ಬಟ್ಟೆಗಳನ್ನು ಧರಿಸೋದ್ರಿಂದ ನಿಮಗೆ ಭಾಳ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರು ಯಾವಾಗಲೂ ಕೂಡ ನಮ್ಮ ಒಂದಲ್ಲ ಒಂದು ಗೊಂದಲಕ್ಕೆ ಗೀಡಾಗಿರ್ತಾರೆ. ಅವರು ಅವರದೇ ಆದಂಥ ಒಂದು ಚೌಕಟ್ಟಲ್ಲಿ, ಸಿದ್ಧಾಂತದಲ್ಲಿ, ವ್ಯಕ್ತಿತ್ವದಲ್ಲಿ ಬದುಕ್ತಾ ಇರ್ತಾರೆ.